ಬಂಡಾಯ ಸಾಹಿತ್ಯ ಸಂಘಟನೆಯ ಬೆಳಗಾವಿ ಜಿಲ್ಲಾ ಘಟಕದಿಂದ ಮೇ 23ರಂದು ಹಮ್ಮಿಕೊಂಡಿದ್ದ ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಅಭಿಯಾನದ ಅಂಗವಾಗಿ ಕನ್ನಡ ಸಿನಿಮಾ ಪ್ರಗತಿಪರ ನೆಲೆಗಳ ಸ್ವರೂಪ ಕುರಿತು ಒಂದು ದಿನದ ವಿಚಾರ ಸಂಕಿರಣ ಮತ್ತು ಕವಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಗಾವಿಯ ಸುಭಾಷ್ ನಗರದ ಕುಮಾರಗಂಧರ್ವ ಕಲಾಮಂದಿರದ ಆವರಣದಲ್ಲಿರುವ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಸಭಾಭವನದಲ್ಲಿ ಹಿರಿಯ ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಸಿನಿಮಾ ತಜ್ಞ ವಿನಯ್ ಕುಮಾರ್ ಎಂಜಿ ಅವರು ವಿಚಾರ ಸಂಕಿರಣದ ಕುರಿತು ದಿಕ್ಸೂಚಿ ನುಡಿಗಳನ್ನಾಡಿದರು. 5,000ದಿಂದ 10,000 ವರ್ಷದ ಇತಿಹಾಸ ಇದೆ ಅನ್ನೋದನ್ನು ಸಂಶೋಧನೆಗಳು ಇಲ್ಲಿವರೆಗೂ ಕೂಡ ಹೇಳುತ್ತೆ. ಸಿಕ್ಕಾಪಟ್ಟೆ ಕಲಾ ಪ್ರಕಾರಗಳು ಈ ಒಂದು ಜರ್ನಿನಲ್ಲಿ ಮನುಷ್ಯನ ನಾಗರಿಕತೆಯಲ್ಲಿ ಎಮರ್ಜ್ ಆಗಿರೋದನ್ನು ನಾವು ನೋಡ್ತೀವಿ. ನಾಟಕ ಇರ್ಬೋದು, ಅಥವಾ ಹಾಡುಗಾರಿಕೆ ಇರ್ಬೋದು, ಕತೆ ಕಟ್ಟುವಿಕೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಇದೆಲ್ಲವೂ ಕೂಡ ಬೆಳೆದು ಬಂದಿದೆ. ಆದರೆ ಕಳೆದ 120-125 ವರ್ಷಗಳಿಂದ ಈಚೆಗೆ ಬಂದಂಥ ಸಿನಿಮಾ ಅನ್ನುವ ಕಲಾ ಪ್ರಕಾರ ಜಗತ್ತಿನಾದ್ಯಂತ ಇವೆಲ್ಲವೂ ಎಷ್ಟು ಜನರನ್ನು ತಲುಪಬಹುದಾಗಿತ್ತು, ಇವೆಲ್ಲವೂ ಎಷ್ಟು ಜನರನ್ನು ಇನ್ಫ್ಲೂಯೆನ್ಸ್ ಮಾಡಬಹುದಾಗಿತ್ತು, ಅಥವಾ ಇವೆಲ್ಲವೂ ಎಷ್ಟು ಜನರನ್ನು ಒಳಗೊಳಿಸಿಕೊಳ್ಬಹುದಾಗಿತ್ತೋ ಅವೆಲ್ಲವನ್ನು ಮೀರಿ ಇವತ್ತು ಜಗತ್ತಿನಾದ್ಯಂತ ಎಲ್ಲರ ಮನೆ ಮತ್ತು ಮನಸ್ಸುಗಳಿಗೆ ಮತ್ತು ಕೈಗಳಿಗೆ ಮೊಬೈಲ್ಗಳ ಮೂಲಕ ಇವತ್ತು ತಲುಪಿಬಿಟ್ಟಿದೆ. ಯಾಕೆ ಹೀಗೆ, ಸಿನಿಮಾ ಯಾಕೆ ಹೀಗೆ ತಲುಪಿತು ಅಂತ ನಾವೆಲ್ಲ ತುಂಬ ಸಲ ಬಹಳ ಯೋಚನೆ ಮಾಡ್ತಾ ಇರ್ತೀವಿ. ಮೂಲವಾದ ಗುಣ ಸಿನಿಮಾಕ್ಕಿರೋದು, ಸಿನಿಮಾ ಕೇವಲ ಒಂದು ಪ್ರಕಾರ ಅಲ್ಲ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಮಲ್ಟಿಪಲ್ ಥಿಂಗ್ಸ್. ಕೆಲವೊಂದು ಕಾಲಘಟ್ಟದಲ್ಲಿ ಅದು ಕಲೆಯನ್ನು ಒಳಗೊಳ್ಳುತ್ತೆ, ಜೊತೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಒಳಗೊಳ್ಳುತ್ತೆ, ಮತ್ತು ವ್ಯಾಪಾರವನ್ನು ಒಳಗೊಳ್ಳುತ್ತೆ. ಅಕಿರಾ ಕುರೋಸಾವಾನಿಂದ ಅಬ್ಬಾಸ್ ಕೈರೋಸ್ತಮಿವರೆಗೆ ಸಿನಿಮಾ ಕಲೆ ಅಂತ ಅನ್ನೋದಾದರೆ, ಸ್ಟ್ಯಾನ್ಲಿ ಕ್ಯೂಬ್ರಿಕ್ಕಿಂದ ಕ್ರಿಸ್ಟೋಫರ್ ನೋಲನ್ವರೆಗೆ ಫಿಲ್ಮು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋದಾದರೆ, ಸ್ಟೀವನ್ ಸ್ಪೀಲ್ಬರ್ಗ್ನಿಂದ ಪ್ರಶಾಂತ್ ನೀಲ್ವರೆಗೆ ಸಿನಿಮಾ ಕಮರ್ಷಿಯಲ್ ಮೀಡಿಯಮ್ ಅಂತ ನಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಒಂದೊಂದು ಸಲ ಒಂದೊಂದು ವೇಷಗಳಲ್ಲಿ ನಮ್ಮ ಎದುರುಗಡೆ ಬರುತ್ತೆ. ಒಂದೊಂದು ಸಿನಿಮಾಗಳು ಒಂದೊಂದು ಪ್ರಕಾರದಲ್ಲಿ ಒಂದು ವಿಷಯನ ಮೇಲೆ ಗಮನಿಸಿದ್ರೆ ಇನ್ನೆರಡು ಮೂರು ವಿಷಯಗಳನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡಿರುತ್ತೆ. ಸಾಹಿತ್ಯ ಮತ್ತು ಸಿನಿಮಾ ಸೃಷ್ಟಿ ಸ್ವರೂಪ ವಿಷಯ ಕುರಿತು ಬೆಳಗಾವಿಯ ಸಾಹಿತಿ ನದೀಂ ಸನದಿ ಉಪನ್ಯಾಸ ನೀಡಿದರು. ಕೆಲವು ಕಥೆಗಳನ್ನು, ಕಾದಂಬರಿಗಳನ್ನು, ಮೊಟ್ಟ ಮೊದಲ ಕಾದಂಬರಿ ಆಧಾರಿತ ಚಿತ್ರ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಆಧಾರಿತ ಚಿತ್ರ ಬಂತು. ಸೊ ಅದನ್ನು ತೆರೆಗೆ ಬರಲಾಯಿತು. ಕೃಷ್ಣಮೂರ್ತಿ ಪುರಾಣಿಕರ ನಂತರ ವೈದೇಹಿಯವರ ಕಾದಂಬರಿಗಳನ್ನು, ಚದುರಂಗ ಅವರ ಕಾದಂಬರಿಗಳನ್ನು, ತರಾಸು ಅವರ 3 ಕಾದಂಬರಿಗಳನ್ನು ಆಧರಿಸಿ ನಾಗರಹಾವು ಅನ್ನುವಂಥ ಸಿನಿಮಾ ಬಂತು. ಹಿಟ್ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ ಅದು. ತೇಜಸ್ವಿ ಅವರ ಕಥೆಗಳು ಬಂತು. ಕಟ್ಟಿಮನಿಯವರ ಕಾದಂಬರಿಯನ್ನು ಮಾಡಿದವರು ಸಿನಿಮಾ ಆಯಿತು. ಅನಂತಮೂರ್ತಿಯವರ ಸಂಸ್ಕಾರ ತೆರೆಗೆ ಬಂತು. ಈ ರೀತಿ ಬೇರೆ 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 ಸಾಹಿತಿಗಳ ಕಥೆಗಳನ್ನು ನಿರ್ದೇಶಕರುಗಳು ಯಾರು ಪುಟ್ಟಣ ಕಣಗಾಲರು ಅಳವಡಿಸಿಕೊಂಡ್ರು. ಕೆ ವಿ ಜಯರಾಮ್ ಅವರಾಗಿರಲಿ, ಈ ಸಂದರ್ಭಕ್ಕೆ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರು ನೆನಪಿಗೆ ಬರ್ತಾರೆ, ಇತ್ಯಾದಿ ಇತ್ಯಾದಿ ಬಹಳಷ್ಟು ಖ್ಯಾತನಾಮರು, ಗಿರೀಶ್ ಕಾಸರವಳ್ಳಿ ಅವರು ಖ್ಯಾತನಾಮರು ಬೇರೆ ಬೇರೆ ಲೇಖಕರ, ಬರಹಗಾರರ ಸ್ವತಂತ್ರ ಕೃತಿಗಳನ್ನು ಆಧರಿಸಿ ಸಿನಿಮಾಗಳನ್ನು ಮಾಡಿದರು. ಒಂದು ಸ್ವತಂತ್ರ ಕೃತಿಯನ್ನು ಆಧರಿಸಿ ಸಿನಿಮಾವನ್ನು ಮಾಡಬೇಕಾದ್ರೆ ನಮಗೆ 2 ಎಕ್ಸಾಂಪಲ್ಗಳು ಸಿಗ್ತವೆ. ಸಿನಿಮಾಗಳು ಜನರಿಗೆ ಇಷ್ಟವಾದಂತಹ ಎಕ್ಸಾಂಪಲ್ಗಳು ನಮ್ಮ ಎದುರಿಗಿರ್ತವೆ, ಇಷ್ಟ ಆಗಲಿಲ್ಲ ಅಥವಾ ಕಮರ್ಷಿಯಲ್ ಸಕ್ಸಸ್ ಆಯಿತು ಆಗಲಿಲ್ಲ ಅನ್ನುವಂಥ ಎಲ್ಲ ಎಕ್ಸಾಂಪಲ್ಗಳು ಸಿಗ್ತವೆ. ಕನ್ನಡ ಸಿನಿಮಾ ಪೌರಾಣಿಕ ವಸ್ತುವಿನಲ್ಲಿ ಪ್ರಗತಿಪರ ನೆಲೆ ಎಂಬ ಕುರಿತು ಬೆಳಗಾವಿಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯೆ ನಿರ್ಮಲಾ ಭಟ್ಟಲ್ ಮಾತನಾಡಿದರು. ಈ ಪೌರಾಣಿಕ ಚಿತ್ರಗಳನ್ನೇ ಆಯ್ಕೆ ಮಾಡಿಕೊಂಡ್ರು, ಪೌರಾಣಿಕ ಕಥಾ ವಸ್ತುಗಳನ್ನು ಇಟ್ಕೊಂಡು ಚಿತ್ರಗಳನ್ನು ಮಾಡಿದ್ರು ಅಂತ ನೋಡಿದಾಗ ಪೌರಾಣಿಕ ಕಥೆಗಳು ಜನಮಾನಸದಲ್ಲಿ ಬೆರೆತು ಹೋಗಿದ್ವು. ಆ ಪೌರಾಣಿಕ ಪಾತ್ರ ಜನರ ಜೀವನದ ಜೊತೆಗೆ ಬೆರೆತು ಹೋಗಿತ್ತು. ಸವತಿ ಕೃಷ್ಣ ರುಕ್ಮಿಣಿ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಅನ್ನುವಂಥ ಕಥೆಯೊಳಗ ಸವತಿ ಮತ್ಸರವನ್ನು ನೋಡ್ತೇವೆ. ಅದು ಜನಮಾನಸದಲ್ಲೂ ಐತಿ, ಸಾಮಾನ್ಯವಾಗಿರುವಂತಹ ಕತೆ. ಅದು ಆ ಥರದ ಮನಸ್ಥಿತಿಗೆ ಬಹಳ ಬೇಗವಾಗಿ ಅದು ಟಚ್ ಆಗ್ತದೆ. ಅಂದ್ರೆ ಹೊಸದಾಗಿ ಯಾವುದನ್ನೂ ಹೇಳಲಿಲ್ಲ, ಯಾವುದು ಇತ್ತು, ಯಾವುದು ಆಲ್ರೆಡಿ ಇದ್ದದ್ದಕ್ಕ ಒಂದು ಚಲನಚಿತ್ರದ ಸನ್ನಿವೇಶವನ್ನು ಕೊಟ್ಟು ಜನರಿಗೆ ತೋರಿಸಿದ್ರು. ಅವು ಬಹಳ ವಿಜೃಂಭಣೆಯಿಂದ ವರ್ಷಗಟ್ಟಲೆ ಟೆಂಟ್ ಹೌಸಲ್ಲಿ ಸಿನಿಮಾಗಳು ನಡೀತಾ ಇದ್ವು ಅಂತ. ಹಾಗಾಗಿ ಈ ಪೌರಾಣಿಕ ಚಿತ್ರಗಳನ್ನು ಪ್ರಧಾನವಾಗಿ ಇಟ್ಕೊಂಡ್ರು. ಅದರಲ್ಲಿ ಭಕ್ತಿ ಚಿತ್ರಗಳು ಕೂಡ ಬಂದು, ಅಂದರೆ ಭಕ್ತಿ ಪ್ರಧಾನವಾದಂತಹ ಸಿನಿಮಾಗಳು ಕೂಡ ಬಂದು. ಇಲ್ಲಿ ಈ ಭಕ್ತಿ ಪ್ರಧಾನ ಮತ್ತು ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ
ಬಹಳಷ್ಟು ಸಿನಿಮಾಗಳು ಮಹಿಳೆಯ ಕೇಂದ್ರಿತವಾಗಿದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಸತಿ ಸುಕನ್ಯಾ, ಸತಿ ಅರುಂಧತಿ, ಸತಿ ಅನುಸೂಯೆ, ಆಮೇಲೆ ಇನ್ನೊಂದು ಸಿನಿಮಾ ಬರ್ತದೆ ಸತಿ ಸುಮತಿಯ ಥರದ್ದೇ ಕತೆ ಇರುವಂಥ ಸಿನಿಮಾ. ನಳಾದೇವಿ ಅಂತೇನೋ ಒಂದು, ನಳ ದಮಯಂತಿ, ಇನ್ನೊಂದೇನೋ ನಳಾದೇವಿ ಅಂತ ಹೇಳಿ ಇನ್ನೊಂದು ಸಿನಿಮಾ ಬರ್ತದೆ. ಅದು ಸಿಕ್ಕಿಲ್ಲ ಅಂತೇನೋ ಮಾಹಿತಿ ಓದಿದೆ. ಈ ಎಲ್ಲ ಸಿನಿಮಾಗಳು ಮಹಿಳಾ ಕೇಂದ್ರಿತ ಆಗಿದ್ದು ಅನ್ನುವುದು ಕೂಡ ಪ್ರಗತಿಪರ ನೆಲೆ ಅಂತ. ಮಹಿಳೆಗೆ ಪ್ರಾಧಾನ್ಯತೆಯನ್ನು ಚಿತ್ರರಂಗ ಮೊಟ್ಟ ಮೊದಲು ಮಹಿಳೆಯನ್ನ 2ನೇ ದರ್ಜೆ ಪ್ರಜೆ ಅಂತ ಪರಿಗಣಿಸುವಂತಹ ನೆಲೆಯಲ್ಲಿ ಮಹಿಳೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟು, ಅದು ಮುಖ್ಯವಾಗಿ ಸೀತೆ, ಸಾವಿತ್ರಿ ಅಂಥವ್ರನ್ನ ತೆಗೆದುಕೊಳ್ಳದೆ ಸುಲೋಚನೆ, ಸುಕನ್ಯಾ, ಅರುಂಧತಿ, ಅನಸೂಯೆ ಎನ್ನುವಂತಹ ಪಾತ್ರಗಳ ಮೂಲಕ ಸಾಮಾನ್ಯ ಋಷಿಪತ್ನಿಯರು, ಸಾಮಾನ್ಯ ಮಹಿಳೆಯರು ಕೂಡ ಪತಿವ್ರತಾ ಧರ್ಮವನ್ನು ಆಚರಿಸಿ ಶ್ರೇಷ್ಠರಾದರು ಅನ್ನುವಂಥದ್ದು. ಮೊದಲ ಗೋಷ್ಠಿ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷ ಯಲ್ಲಪ್ಪ ಹಿಮ್ಮಡಿ ಅವರು ಪ್ರಾರಂಭದಲ್ಲಿ ಅತಿಥಿ ಮಹೋದಯರನ್ನು ಸ್ವಾಗತಿಸಿಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಾಂಸ್ಕೃತಿಕ ಚಳವಳಿಗಳಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಇಡೀ ದೇಶದಲ್ಲಿ ಯಾವುದೇ ಸಾಂಸ್ಕೃತಿಕ ಸಂಘಟನೆ 50 ವರ್ಷಗಳ ಕಾಲ ಕ್ರಿಯಾಶೀಲವಾಗಿ ಎಲ್ಲನೂ ಒಳಗೊಂಡು ಮುಂದುವರಿತಾ ಬಂದಿರತಕ್ಕಂಥದ್ದು ಇಡೀ ದೇಶದಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ನಾನು ವಿನಮ್ರನಾಗಿ ಜ್ಞಾಪಿಸ್ತಾ ಇದ್ದೇನೆ. ಇಷ್ಟು ವರ್ಷಗಳ ಕಾಲ ಒಂದು ಚಳವಳಿ ನಡೆದು ಬಂದದ್ದು ನಮ್ಮ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಇಲ್ಲ. ಬಹುಶಃ ನನ್ನ ಅಲ್ಪ ತಿಳುವಳಿಕೆಯ ಪ್ರಕಾರ ಇಡೀ ಇಂಡಿಯಾದಲ್ಲೇ ಇಲ್ಲ ಅಂತೇಳಿ ಅಂದ್ಕೊಟ್ಟಿದ್ದೀನಿ. ಆ ಬಂಡಾಯ ಸಾಹಿತ್ಯ ಚಳವಳಿ ಏನೈತಲ್ಲ, ಅದು ಈ ನೆಲದ ನಮ್ಮ ನಾಡಿನ ಅನೇಕ ಹೊಸ ಸಂವೇದನೆಗಳಿಗೆ ವೇದಿಕೆ ಆಯಿತು ಮತ್ತು ಸಪೋರ್ಟಾಗಿ ಮುನ್ನಡೆಸಿತು. ದಲಿತ, ಹಿಂದುಳಿದ, ಮಹಿಳೆ, ಅಲ್ಪಸಂಖ್ಯಾತ ಈ ಸಮುದಾಯಗಳ ಸಂವೇದನೆಗೆ ಧ್ವನಿಯಾದದ್ದು, ವೇದಿಕೆ ಕಟ್ಟೋದು ಬಂಡಾಯ ಸಾಹಿತ್ಯ ಸಂಘಟನೆ. ಜೊತೆಗೆ ಈ ಹಿಂದಿನ ಸಾಹಿತ್ಯ ಚಳವಳಿಗಳಲ್ಲಿ ಇರದೇ ಇರತಕ್ಕಂಥ ಒಂದು ಸೈದ್ಧಾಂತಿಕ ಬದ್ಧತೆಯನ್ನು ನಮ್ಮ ಬಂಡಾಯ ಸಾಹಿತ್ಯ ಚಳವಳಿ ಪ್ರತಿಪಾದಿಸಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾಡಿನ ಹಿರಿಯ ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಅಧ್ಯಕ್ಷತೆಯ ಮಾತುಗಳನ್ನಾಡಿದರು. ನನ್ನ ಮಾತುಗಳನ್ನು ನಾನು ಏನೇನೋ ಮಾತಾಡಬೇಕು ಅಂತಿದ್ದೆ, ಅವರೇ ಮಾತಾಡ್ಬಿಟ್ಟಿದ್ದಾರೆ. ನಾನೇನು ಮಾತಾಡಬೇಕು ಅಂತ ಹೇಳಿ ನನಗೆ ಸ್ವಲ್ಪ ಇಕ್ಕಟ್ಟಿದೆ. ಆದರೆ ವಿಶೇಷ ಏನು ಅಂತಂದರೆ ಅವರೆಲ್ಲ ಓದಿದ್ದಾರೆ. ನಿರ್ಮಲಾ ಭಟ್ಟಲ್ ಇರ್ಬೋದು, ನದೀಮ್ ಸಂಧಿ ಇರ್ಬೋದು, ಅವ್ರಿಗೆ ಯಾರಿಗೆ ಸಿನಿಮಾದ ಅನುಭವನೇ ಇದೆ. ವಿನಯ್ಗೆ ಅವ್ರ ಸಿನಿಮಾದ ಅನುಭವನೇ ಇದೆ, ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದೊಂದು ವಿಶೇಷ ಅದು. ಆದರೆ ಇವರು ಅದು ಓದ್ಕೊಂಡು ಬಂದು ಅದನ್ನು ಗ್ರಹಿಸಿ ಇಲ್ಲಿ ಮಂಡಿಸ್ತಿದಾರಲ್ಲ, ಕೆಲವು ಅವರು ಕೈಗೊಂಡ ನಿರ್ಣಯಗಳು ಅಥವಾ ಇಲ್ಲಿ ಮಂಡಿಸಿದ ನಿರ್ಣಯಗಳ ಬಗೆಗೆ ಒಂದು ಮರುಚಿಂತನೆ ಸಾಧ್ಯ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಷ್ಟು ಗಂಭೀರವಾಗಿ ಓದಿಕೊಂಡು ಬಂದು ಇಲ್ಲಿ ಮಾತಾಡಿದ್ರಲ್ಲ, ನಾನು ಒಂದೇ ಮಾತು ಹೇಳ್ತೀನಿ, ಎಲ್ಲ ನಾನು ಬಂಡಾಯ ಗೆಳೆಯರಿಗೆ ಬೇರೆ ಬೇರೆ ಕಡೆ ನಾನು ಸಂಪರ್ಕ ಮಾಡಿ ಈ ಥರ ಕಾರ್ಯಕ್ರಮ ಏರ್ಪಡಿಸಿ ಅಂದಾಗ ನಾವು ಒಂದು 3-4 ವಿಷಯ ಅವ್ರಿಗೆ ಕೊಡ್ತೀವಿ. ಒಬ್ಬನೇ ತೀರ್ಮಾನ ಮಾಡಲ್ಲ. ಬೆಂಗಳೂರಿನಲ್ಲಿ ನಾವು ಸೇರಿ ಒಂದಷ್ಟು ವಿಷಯಗಳನ್ನ ತೀರ್ಮಾನ ಮಾಡ್ತೀವಿ ನಾವೆಲ್ಲ ಸ್ನೇಹಿತರು. ಆ 3-4ರಲ್ಲಿ ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂತೀನಿ. ಆಮೇಲೆ ಸಾಧ್ಯವಾದಷ್ಟು ಸ್ಥಳೀಯರನ್ನು ಬಳಸ್ಕೊಳ್ಳಿ ನೀವು, ಸುತ್ತಮುತ್ತ ಇರೋರನ್ನ. ಇನ್ನೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳೋದು, ತೊದಲ್ನುಡಿಯನ್ನು ಕೇಳಿದರೂ ಪರವಾಗಿಲ್ಲ, ನೀವು ಅವರೇ ಮಾತಾಡಬೇಕು ಅಂತ. ನೀವು ಮಾತಾಡೋಕ್ಕೆ ಅವಕಾಶ ಕೊಡದೇ ಇದ್ದರೆ ಅವರು ಬೆಳೆಯೋದು ಹೇಗೆ ಅಂದರೆ, ಯಾರು ಬೆಳೆದಿಲ್ಲ ಅಂತ ಹೇಳ್ತಿಲ್ಲ, ಆಮೇಲೆ ತಪ್ಪು ತಿಳ್ಕೊಬಾರ್ದು, ನಮ್ಮನ್ನು ಬೆಳೆದಿಲ್ಲ ಅಂತ ಹೇಳ್ಬಿಟ್ರಪ್ಪ ಇವರು ಅಂತೇಳಿ ಆಗಂತ್ಕೋಬೇಡಿ. ಈಗ ನಾನು ಬೆಳಿಬೇಕಾಗಿದೆ, ಇನ್ನು ಎಷ್ಟೋ ಬೆಳಿಬೇಕಾಗಿರುತ್ತೆ. ಬೆಳವಣಿಗೆ ಅನ್ನೋದು ನಿರಂತರವಾಗಿ ನಡೆಯೋದು. ಹಾಗಾಗಿ ಹೊಸ ತಲೆಮಾರೊಂದು ಹೊಸ ವಿಷಯಗಳನ್ನು ಕುರಿತಂತೆ ತಾತ್ವಿಕವಾಗಿ ಮಾತಾಡೋದು ಆರಂಭ ಮಾಡ್ತು ಅಂದರೆ, ಹೊಸ ಸವಾಲುಗಳಿಗೆ ಉತ್ತರ ಕೊಡುವಂತಹ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದು ವ್ಯಕ್ತಿಗಳಲ್ಲ ಅಷ್ಟೇ ಅಲ್ಲ, ನಮ್ಮ ಸಮಾಜದಲ್ಲಿ ಮೂಡುತ್ತೆ ಮತ್ತು ಮೂಡಬೇಕು ಎನ್ನುವ ಒಂದು ಆಶಯದಿಂದ ಇಂಥ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸ್ತಾ ಇದ್ದೇವೆ. ಇಲ್ಲಿ ಇಮ್ಮಡಿ ಮತ್ತು ನಮ್ಮ ತಂಡದವರು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ವಿಶೇಷವಾಗಿ ಇಷ್ಟೊಂದು ಜನ ಸೇರಿದ್ದಾರೆ.
ವಿನಯ್ ಕುಮಾರ್ಗೆ ಭಾಳ ಆಶ್ಚರ್ಯ ಆಗ್ತಿತ್ತು. ಅವ್ರು ಬಹುಶಃ 25 ಜನ ಸೇರಿರೋ ಕಡೆ ಮಾತಾಡಿರ್ಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಹೆಚ್ಚು ಬುದ್ಧಿಜೀವಿಗಳ ಜೊತೆ ಓಡಾಡ್ತಾರೆ ಅವರು. ನಾವೆಲ್ಲ ಜನಸಾಮಾನ್ಯರು ನಾವು. ಅಂದ್ರೆ ಇಷ್ಟೊಂದು ಜನ ಸೇರಿದಾರಲ್ಲ ಸರ್ ಅಂತ ಆಶ್ಚರ್ಯ ಪಟ್ರಲ್ಲ, ಅದು ಖುಷಿ. ಅದು ಇವಾಗ ಇಷ್ಟು ಜನ ಸೇರ್ತಾರೆ ಅನ್ನೋದು ಕೇಳಿಸ್ಕೊಳ್ಳೋ ಅಲ್ವೇನ್ರಿ. ಒಂದು ಸಾಹಿತ್ಯಕ್ಕೆ ಓದುಗ ಇರಬೇಕು, ದೃಶ್ಯ ಮಾಧ್ಯಮ ಸಿನಿಮಾ ನಾಟಕಕ್ಕೆ ನೋಡುಗ ಇರಬೇಕು, ಸಂಗೀತಕ್ಕೆ ಕೇಳುಗ ಇರಬೇಕು. ಇಲ್ಲದಿದ್ರೆ ಸಾಹಿತ್ಯನೂ ಸಾರ್ಥಕವಲ್ಲ, ಸಿನಿಮಾನೂ ಸಾರ್ಥಕವಲ್ಲ, ಸಂಗೀತವೂ ಸಾರ್ಥಕವಲ್ಲ. ಹಾಗಾಗಿ ಇಷ್ಟು ಜನ ಸೇರಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇದು ಸಂಘಟನೆಯನ್ನು ಹೇಳುತ್ತೆ. ಆಮೇಲೆ ನಮ್ಮ ಹಿರಿಯರು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಮೊದಲಿಂದ ತೊಡಗಿಸ್ಕೊಂಡಂಥವ್ರು ಸರ್ದು, ಸತೀಶ್ ಕುಲಕರ್ಣಿ, ನಮ್ಮ ಪಾತ್ರೋಟ, ಕಡುವೆ ಹೆಸರು ಹೇಳ್ಬಿಟ್ಟಿದ್ದೀನಿ, ಬೇರೆ ಕ್ಷಮಿಸಬೇಕು. ಸೊ ಇವರೆಲ್ಲ ಮೊದಲಿಂದ ತೊಡಗಿಸ್ಕೊಂಡ ಅನೇಕ ಜನ ಇಲ್ಲಿದ್ದಾರೆ. ಹೊಸಬ್ರಿಗೆ ಬಿಟ್ಟಿದ್ದೀವಪ್ಪ, ನಾವ್ಯಾಕೆ ಹೋಗ್ಬೇಕು ಅಂತಲೂ ಇರೋಕ್ಕೆ ಸಾಧ್ಯ ಇದೆಯಲ್ವಾ. ಬಂಡಾಯ ಸಾಹಿತ್ಯ ಸಂಘಟನೆಯ ರಾಧಾ ಎಂಎನ್ ಅವರು ವಂದನಾರ್ಪಣೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ಸಿನಿಮಾ ಗೀತೆಗಳನ್ನು ಹಾಡುವ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಡಿಎಸ್ ಚೌಗ್ಲೆ, ಸಿನಿಮಾ ಕಲಾವಿದ ರಾಜಪ್ಪ ದಳವಾಯಿ, ಹೋರಾಟಗಾರ ಸತೀಶ್ ಕುಲಕರ್ಣಿ, ಹಿರಿಯ ಸಾಹಿತಿ ಪತ್ರಕರ್ತ ಸರ್ಜು ಕಾಟ್ಕರ್, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಸುಬ್ರಾವ್ ಎಂಟತ್ನವರ್ ಮುಂತಾದವರು ಉಪಸ್ಥಿತರಿದ್ದರು.